ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಈವ್ನಿಂಗ್. ತುಂಬ ಸತತವಾಗಿ ಒಂದು ವಾರದಿಂದ ಮಳೆ ಆಗ್ತಿರೋ ಕಾರಣಕ್ಕಾಗಿ ಔಟ್ಡೋರಲ್ಲಿ ವಿಡಿಯೋ ಶೂಟ್ ಮಾಡೋದು ಭಾಳ ಕಷ್ಟ ಆಗ್ತಾ ಇದೆ. ಸೊ ಆ ಕಾರಣಕ್ಕೆ ಇಂಡೋರಲ್ಲಿ ಮಾಡ್ತಾ ಇದ್ದೀವಿ. ಏನಾದರೂ ಹೊಸದಾಗಿ ಟಾಪಿಕ್ ಬಗ್ಗೆ ಸೂಚಿಸಿ ಅಂತ ಹೇಳಿದಾಗ ತುಂಬ ಜನರು ಕೆಲವೊಂದು ಪ್ರಶ್ನೆಗಳು ಕೇಳಿದ್ದಾರೆ. ಸಾರ್ವಜನಿಕವಾಗಿ ಲಾಭ ಆಗುವಂಥ ಪ್ರಶ್ನೆಗಳಿಗೆ ನಾನು ಖಂಡಿತವಾಗೂ ಉತ್ತರ ನೀಡ್ತೀನಿ. ಓಕೆ, ವೈಯಕ್ತಿಕ ಸಮಸ್ಯೆಗಳಿಗೆ ನಿಮ್ಮ ಜೊತೆ ಚರ್ಚೆ ಮಾಡಬೇಕಾಗತ್ತೆ. ಸಮಸ್ಯೆ ಲಕ್ಷಣಗಳು ಏನೇನಿದ್ದಾವೆ, ಎಷ್ಟು ದಿನ ಆಯಿತು, ಶುಗರ್ ಇದೆಯಾ, ಬಿ ಪಿ ಇದೆಯಾ, ಲೇಡಿನಾ, ಜೆಂಟ್ಸಾ, ಅಥವಾ ಇನ್ನೇನಾದರೂ ಶುಗರು ಬಿ ಪಿ ಜೊತೆಗೆ ಇನ್ನೇನಾದರೂ ಬೇರೆ ರೀತಿಯಾದ ಮೆಡಿಸಿನ್ಸು ನಡೀತಾ ಇದೆಯಾ, ಗ್ಯಾಸ್ಟ್ರಿಕ್ ಇದೆಯಾ, ಆ್ಯಸಿಡಿಟಿ ಇದೆಯಾ, ಇದೆಲ್ಲದರೂ ಕೂಡ ಮಾಹಿತಿ ಕಲೆ ಹಾಕಿದ ಮೇಲೇ ಪರ್ಫೆಕ್ಟಾಗಿ ಮೆಡಿಸಿನ್ಸ್ ಯಾವ್ದು ಕೊಡ್ಬೋದು ಅಂತ ಹೇಳಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಇನ್ ಜನರಲ್ ಆಗಿ ಕೆಲವೊಂದು ಪ್ರಶ್ನೆಗಳಿಗೆ ನಾನು ಉತ್ತರ ನೀಡ್ತೀನಿ ಮಿತ್ರೆ. ಸೊ ಪ್ರಶ್ನೆ ನಂಬರ್ 1, ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡಿ ಸರ್. ನೋಡಿ, ಸ್ಕಿನ್ ಪ್ರಾಬ್ಲಮ್ಸಲ್ಲಿ ಮಿನಿಮಮ್ ಇಷ್ಟಿಷ್ಟು ದಪ್ಪ ಬುಕ್ಸು ಬರೆದಿಟ್ಟಿದ್ದಾರೆ. ಅಲೋಪತಿಯಲ್ಲಿ ಸಾವಿರಾರು ಥರದ್ದು ಸ್ಕಿನ್ ಪ್ರಾಬ್ಲಮ್ಸ್ ಇದ್ದಾವೆ. ಸೊ ಸುಮ್ಮನೆ ಒಂದು ಚಿಕ್ಕ 2-3 ಸಾಲುಗಳಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ಮಾತನಾಡೋದು ಬಹಳ ಕಷ್ಟ. ಬಟ್ ಆ್ಯಸ್ ಪರ್ ಆಯುರ್ವೇದಿಕ್ ಕಾನ್ಸೆಪ್ಟ್ ಪ್ರಕಾರ ಏನಿದೆ, ಭಾಳ ಸುಲಭವಾಗಿ ಹೇಳಬಹುದಾಗಬಹುದು. ಅಂದರೆ ಎಲ್ಲ ರೀತಿಯಾದ ಸ್ಕಿನ್ ಪ್ರಾಬ್ಲಮ್ಸ್ ಬರೋದು ಪಿತ್ತ ದೋಷ ಮತ್ತು ರಕ್ತ ದೋಷದಿಂದ ಅಂತ ಬಹಳ ಸ್ಪಷ್ಟವಾದ ಉಲ್ಲೇಖ ಇದೆ. ಯಾವಾಗಲೂ ಪಿತ್ತ ದೋಷ ಮತ್ತು ರಕ್ತ ದೋಷ ಎರಡೂ ವಿಷಿಯೇಟ್ ಆಗೋದು ಅಹಿತಕರ ಆಹಾರದಿಂದಲೇ. ಯಾರ್ಯಾರು ಪ್ಯಾಕ್ಡ್ ಫುಡ್ ಐಟಮ್ಸ್ ತಿಂತಾರೆ, ಅತಿಯಾಗಿ ಪಿತ್ತ ವಿಷಿಯೇಟ್ ಮಾಡುವಂಥ ಆಹಾರ ದ್ರವ್ಯಗಳನ್ನು ಸೇವನೆ ಮಾಡ್ತಾರೆ, ಹುಳಿ ಐಟಮ್ಸು, ಅತಿ ಮಸಾಲೆ ಖಾರ ಐಟಮ್ಸು, ಜಂಕ್ ಫುಡ್ಡು, ಪ್ಯಾಕ್ಡ್ ಫುಡ್ ಐಟಮ್ಸು, ಅತಿಯಾಗಿ ತಿನ್ನೋದು, ಲೇಟ್ ನೈಟ್ ಊಟ ಮಾಡೋದು, ಇದೆಲ್ಲವೂ ಕೂಡ ಪಿತ್ತ ದೋಷವನ್ನು ವಿಷಿಯೇಟ್ ಮಾಡುತ್ತೆ ಮಿತ್ರೆ. ಇದರಿಂದ ಏನಾಗುತ್ತೆ, ಅತಿಯಾದ ನಾನ್ ವೆಜಿಟೇರಿಯನ್ ಫುಡ್ ಕೂಡ ಯಾವುದೂ ಅತಿ ಆಗಬಾರ್ದು ಅಂತ ಹೇಳ್ತದೆ. ನೀರು ಸರಿಯಾಗಿ ಸೇವನೆ ಮಾಡಬೇಕು. ಮತ್ತು ಯಾರಿಗಾದರೂ ಡಯಾಬಿಟಿಸ್ ಇಂಥ ಸಮಸ್ಯೆ ಇದ್ದರೂ ಕೂಡ ಸ್ಕಿನ್ ಪ್ರಾಬ್ಲಮ್ಸು ಬರುವಂಥ ಚಾನ್ಸಸ್ ಇರುತ್ತೆ. ಫಂಗಲ್ ಇನ್ಫೆಕ್ಷನ್ಸು, ವಾತಾವರಣದಲ್ಲಿ ಡ್ಯಾಂಪು, ಅಟ್ಮಾಸ್ಫಿಯರ್ ಇದ್ದಾಗಲೂ ಕೂಡ ಆಗುತ್ತೆ. ಒದ್ದೆ ಬಟ್ಟೆ, ಹಸಿ ಬಟ್ಟೆಗಳನ್ನು ಸದಾಕಾಲ ವೇರ್ ಮಾಡೋದ್ರಿಂದ ಆಗುತ್ತೆ. ಸದಾಕಾಲ ಸಿಮೆಂಟು, ಬೋರ್ವೆಲ್ಲು, ಧೂಳು, ಡಸ್ಟು, ಗ್ಯಾರೇಜ್ ಮೆಕ್ಯಾನಿಕ್ಸು, ಈ ರೀತಿಯಾದ ಪರಿಸರದಲ್ಲಿ ಕೆಲಸ ಮಾಡೋದ್ರಲ್ಲಿ ಕೂಡ ಸ್ಕಿನ್ ಪ್ರಾಬ್ಲಮ್ಸು ಜಾಸ್ತಿ ನೋಡ್ಲಿಕ್ಕೆ ಸಿಗುತ್ತೆ. ಅತಿಯಾದ ಒಬೇಸಿಟಿ, ದಪ್ಪ ಇರೋರಲ್ಲಿ, ಥೈರಾಯ್ಡ್ ಸಮಸ್ಯೆ ಇದ್ದವರಲ್ಲಿ ಕೂಡ ಸ್ಕಿನ್ ಪ್ರಾಬ್ಲಮ್ಸು ನೋಡ್ಲಿಕ್ಕೆ ಸಿಗ್ತದೆ. ನೆಕ್ಸ್ಟ್, ಸರಿ, ಮಳೆಗಾಲ ಬರುವ ಶೀತ ಮತ್ತು ಕೆಮ್ಮಿನ ಬಗ್ಗೆ ಮಾತನಾಡಿ. ನೋಡಿ, ಟು ಬಿ ಫ್ರೀ ಆ್ಯಂಡ್ ಫ್ರ್ಯಾಂಕ್, ಸ್ಟ್ರೇಟ್ ಫಾರ್ವರ್ಡ್ ಇದ್ದಂಗೆ ಹೇಳಬೇಕು ಅಂದರೆ, ನೀವು ಜಗತ್ತಲ್ಲಿ ಎಲ್ಲೇ ಹೋಗಿ, ಯಾವುದೇ ಡಾಕ್ಟರ್ ಹತ್ರ ಹೋಗಿ, ಈ ಅಲರ್ಜಿಕ್ ಕಂಡೀಷನ್ಸ್ ಏನಿರ್ತಾವಲ್ಲ, ಬುಡ ಸಮೇತ ಕಿತ್ತಾಕೋದು ಭಾರಿ ಕಷ್ಟ. ಓಕೆ, ಯಾಕಂದರೆ ಅದು ನಿಮ್ಮ ಬಾಡಿ, ನಿಮ್ಮ ಪ್ರಕೃತಿ ಏನಿದೆ ಅದಕ್ಕೆ ಆ ರೀತಿ ರಿಯಾಕ್ಟ್ ಮಾಡ್ತಾ ಇದೆ ಅಂತ ಅರ್ಥ. ಪ್ರಕೃತಿ ಬೈ ಬರ್ತ್ ಬರುತ್ತೆ, ಸಾಯೋವರೆಗೂ ನಮ್ಮ ಜೊತೆನೇ ಇರುತ್ತೆ. ನೀವು ಆಯುರ್ವೇದ ಹೋಗಿ, ಹೋಮಿಯೋಪತಿ ಹೋಗಿ, ಅಲೋಪತಿ ಹೋಗಿ, ಏನು ಬೇಕಾದ ಹೋಗಿ, ಎಲ್ಲರೂ ಮಾಡೋದು ಲಕ್ಷಣಗಳನ್ನು ರಿಲೀಫ್ ಕೊಡೋಕ್ಕೆ ಮಾತ್ರ. ಕಫ ಆಗಿದೆ, ಕಫ ಕರಗಿಸ್ಲಿಕ್ಕೆ, ಶೀತ, ನೆಗಡಿ, ಕೆಮ್ಮು ಆಗಿದೆ, ಇದೆಲ್ಲ ರಿಲೀಫ್ 100% ನಿಮ್ಗೆ ಯಾವುದೇ ಮೆಡಿಸಿನ್ ತೊಗೊಂಡ್ರೂ ಸಿಗುತ್ತೆ. ಆದರೆ ಇಷ್ಟೇ, ಆಯುರ್ವೇದ, ಹೋಮಿಯೋಪತಿ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಕಡಿಮೆ. ಅಲೋಪತಿಗೆ ಹೋದರೆ ಹೋಗಲೇಬೇಕಾಗತ್ತೆ. ಕೆಲವೊಂದು ಪರಿಸ್ಥಿತಿಗಳಲ್ಲಿ ಪರಿಸ್ಥಿತಿ ಭಾಳ ಗಂಭೀರವಾಗಿತ್ತು, ಇನ್ನೇನು ಉಸಿರೇ ಆಡಕ್ಕೆ ಬರ್ತಾ ಇಲ್ಲ ಅಂದರೆ ಬ್ರೋಂಕೋ ಡೈಲೇಟರ್ಸು, ನೆಬುಲೈಸೇಷನ್ನು, ಇವನ್ ಸ್ಟೀರಾಯ್ಡ್ IV ಕೂಡ ಕೊಡಬೇಕಾಗತ್ತೆ ಕೆಲವು ಕಂಡೀಷನ್ಸ್ಗಳಲ್ಲಿ. ಬಟ್ ಅವೆಲ್ಲವೂ ಕೂಡ ಆ್ಯಂಟಿಹಿಸ್ಟಮೈನ್ಸು, ಸ್ಟೀರಾಯ್ಡ್ಸು, ನೆಬುಲೈಸರ್ಸು, ಬ್ರೋಂಕೋಡೈಲೇಟ್ಸ್ ಪ್ರತಿನಿತ್ಯ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪ್ರತಿನಿತ್ಯ ತೆಗೆದುಕೊಳ್ಳೋದ್ರಿಂದ ನಾನಾ ರೀತಿಯ ಸೈಡ್ ಎಫೆಕ್ಟ್ಸ್ ಇರ್ತದೆ. ಎಮರ್ಜೆನ್ಸಿ ಕಂಡೀಷನಲ್ಲಿ ಅವು ದಿನನಿತ್ಯದ ಬಳಕೆಯಲ್ಲಿ ಆಯುರ್ವೇದ, ಹೋಮಿಯೋಪತಿ ನೀವು ಪಾಲನೆ ಮಾಡಲೇಬೇಕಾಗತ್ತೆ. ಕೆಲವರು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಫ್ರಿಜ್ಜಲ್ಲಿ ಇಟ್ಟಿರೋ ನೀರು ಚಳಿಗಾಲ ಮಳೆಗಾಲದಲ್ಲಿ ಕುಡಿತಾರೆ ಮಿತ್ರ, ಅವ್ರಿಗೆ ಏನೂ ಕೂಡ ಆಗೋದಿಲ್ಲ. ಬಟ್ ಯಾಕೆ ಕೆಲವರಿಗೆ ಏನೂ ಮಾಡಲಿಲ್ಲ ಅಂದರೂ ಕೂಡ ಆಗುತ್ತೆ, ದ್ಯಾಟ್ ಈಸ್ ಡ್ಯೂ ಟು ಯುವರ್ ಪ್ರಕೃತಿ ಆಫ್ ಬಾಡಿ ಅಷ್ಟೇ. ಓಕೆ, ನೀವು ಇವತ್ತಲ್ಲ ಇನ್ನು 100 ವರ್ಷ ಬಿಟ್ಟರೂ ಕೂಡ ನೀವು ಮೊಸರು, ಮಜ್ಜಿಗೆ, ಬಾಳೆಹಣ್ಣು, ಕೋಲ್ಡ್ ಡ್ರಿಂಕ್ಸು, ಐಸ್ ಕ್ರೀಮು, ಫ್ರಿಜ್ ವಾಟರು, ಮೋಡ ಕವಿದ ವಾತಾವರಣ, ಮಳೆಗಾಲ, ಧೂಳು, ಡಸ್ಟು, ಇದೆಲ್ಲದರಿಂದ ನಿಮಗೆ ಮುಂದೆನೂ ಎಕ್ಸ್ಪೋಸ್ ಆದರೂ ಬರುತ್ತೆ, ಈಗಲೂ ಬರುತ್ತೆ. ಚಿಕಿತ್ಸೆ ಅಂದ ಕೂಡಲೇ ನಿಮಗೆ ಬುಡ ಸಮೇತ ಕಿತ್ತು ಹಾಕುವಂಥ ಚಿಕಿತ್ಸೆ ನಾವಂತೂ ಕೊಡೋದಿಲ್ಲ. ಓನ್ಲಿ ಮೆಡಿಸಿನ್ ವಿತ್ ಸೈಡ್ ಎಫೆಕ್ಟ್ಸ್, ಮೆಡಿಸಿನ್ ವಿತೌಟ್ ಸೈಡ್ ಎಫೆಕ್ಟ್ಸ್,
ನಿಮ್ಮ ಸಿಂಪ್ಟಮ್ಸ್ ಮತ್ತು ಸಮಸ್ಯೆಗಳನ್ನು ನಿಮಗೆ ಈಸ್ ಮಾಡಲಿಕ್ಕೆ, ಅಂದರೆ ನಾರ್ಮಲ್ ಲೈಫ್ ಲೀಡ್ ಮಾಡಲಿಕ್ಕೆ ಕೊಡುವಂಥ ಟ್ರೀಟ್ಮೆಂಟು, ನಿಮ್ಮ ಸಮಸ್ಯೆಯನ್ನು ಬುಡ ಸಮೇತ ಕಿತ್ತಾಕುವಂಥ ಟ್ರೀಟ್ಮೆಂಟು ನಾವು ಕೊಡೋದಿಲ್ಲ ಮಿತ್ರ. ಏನೋ ನಿಧಾನಗತಿಯಲ್ಲಿ ನೀವು ಕೂಡ ಕೆಲವೊಂದು ವಿಟಮಿನ್ ಸಿ, ಅನ್ಯ ರೀತಿಯಾದ ಪೌಷ್ಟಿಕ ತತ್ವಗಳ ಸೇವನೆ, ಹಿತಕರ ಆಹಾರ, ಪ್ರಾಣಾಯಾಮಾದಿಗಳನ್ನು ಅನುಸರಿಸಿದ್ದೇ ಆದಲ್ಲಿ ಖಂಡಿತವಾಗೂ ನಿಮ್ದೇನೋ ಇಮ್ಯುನಿಟಿ ಪವರ್ ರೈಸ್ ಆಗ್ಬೋದು. ರೈಸ್ ಆದಾಗ ನಿಮ್ಮ ದೇಹಕ್ಕೆ ಅದನ್ನು ತಡೆದುಕೊಳ್ಳುವಂಥ ಥ್ರೆಶೋಲ್ಡ್ ಪವರ್ ರೈಸ್ ಆದಾಗ ನಿಮಗೆ ರಿಲೀಫ್ ಸಿಗ್ಬೋದು ಆಟೋಮೆಟಿಕ್ಲಿ ವಿತೌಟ್ ಮೆಡಿಸಿನ್. ಬಟ್ ಮೆಡಿಸಿನ್ ಕೊಡೋದು ನಿಮ್ಮ ಸಮಸ್ಯೆನ ಕ್ಯೂರ್ ಮಾಡಲಿಕ್ಕಲ್ಲ, ನಿಮ್ಮ ಸಿಂಪ್ಟಮ್ಸನ್ನು ರಿಲೀಫ್ ಮಾಡಲಿಕ್ಕೆ ಮಾತ್ರ. ಇದು ನೆನ್ಪಿಟ್ಕೊಳ್ಳಿ. ಯಾರ್ಯಾರು ಮಳೆಗಾಲದ ಬಗ್ಗೆ ಈ ಪ್ರಶ್ನೆ ಕೇಳಿದಾರೆ ಅವರೆಲ್ಲರಿಗೂ ಕೂಡ ಸೇಮ್ ಉತ್ತರ ಅನ್ವಯಿಸ್ತಾರೆ. ಮೊಬೈಲ್ ಬಳಕೆ ಕಡಿಮೆ ಮಾಡುವ ಬಗ್ಗೆ ಸರ್, ಇದಕ್ಕಂತೂ ಡಾಕ್ಟರ್ ಹತ್ರ ಯಾವುದೇ ರೀತಿಯ ಚಿಕಿತ್ಸೆ ಇರೋದಿಲ್ಲ, ಮೆಡಿಸಿನ್ನು ಬರಲ್ಲ. ಸುಮ್ಮನೆ ಏನೋ ಪಾಸಿಟಿವ್ ಮಾತು, ಮೋಟಿವೇಶ್ನಲ್ ಸ್ಪೀಚು, ಹಿಂಗೆ ಮಾಡಿ ಹಂಗೆ ಮಾಡಿ, ಆ ಥರ ಮಾಡಿ ಈ ಥರ ಮಾಡಿ, ಅದಕ್ಕೆ ಈ ಕಡೆಯಿಂದ ಕೇಳ್ತೀವಿ ಈ ಕಡೆಯಿಂದ ಬಿಡ್ತೀವಿ ಅಷ್ಟೇ. ಅದೇನು ಲಾಭ ಆಗೋದಿಲ್ಲ. ನಿಮಗೆ ನಿಜವಾಗ್ಲೂ ಬಳಕೆ ಕಡಿಮೆ ಮಾಡೋದಿತ್ತಂದರೆ ಅದು ಏನು ನೀವು ಸ್ಟೆಪ್ಸ್ ತೊಗೊತೀರಾ, ಏನು ವಿಚಾರ ಮಾಡ್ತೀರಾ, ಏನು ಪ್ಲ್ಯಾನಿಂಗ್ ಮಾಡ್ತೀರಾ, ನಿಮಗೆ ಬಿಟ್ಟದ್ದು ಅದು. ಸೊ ಇದಂತೂ ಡಾಕ್ಟ್ರು ಮತ್ತು ನಮ್ಮ ಟಾಪಿಕ್ ಅಂಡರ್ ಬಾರದೇ ಇರುವಂಥ ಪ್ರಶ್ನೆ ಇದು. ಕಿವಿ ತಮಟೆ ಒಳಗಡೆ ನೀರಿನ ಬಗ್ಗೆ ಮಾತಾಡಿ. ನೋಡಿ, ಆ್ಯಕ್ಚುಲಿ ಇದು ಭಾಳ ಕಾಂಪ್ಲಿಕೇಟೆಡ್ ಕ್ವಶನು. ಏನಾಗಿದೆ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಇನ್ಫೆಕ್ಷನ್ ಆಗಿದೆಯಾ, ಇನ್ಫ್ಲಮೇಷನ್ ಆಗಿದೆಯಾ, ಕಿವಿ ಕೇಳಿಸ್ತಾ ಇಲ್ವಾ, ತುಂಬ ಪಸ್ಸಾಗಿ ಏನಾಗಿದೆಯಾ, ಕುರು ಆಗಿದೆಯಾ ಅಂತ ಗೊತ್ತಿಲ್ಲ. ಬಟ್ ಇದು ಭಾಳ ಇನ್ ಜನರಲ್ ಆಗಿ ನೀವು ಒಂದು ಕ್ವಶನ್ ಕೇಳಿದ್ದೀರಾ. ಆ್ಯಕ್ಚುಲಿ ನಿಮಗೆ ತುಂಬ ಸಮಸ್ಯೆ ಇದ್ದರೆ ENT ಸ್ಪೆಷಲಿಸ್ಟ್ ಹತ್ರ ಹೋಗಿ ಇದನ್ನು ಚೆಕ್ ಮಾಡಿಸಿ ಮುಂದಿನ ನಿರ್ಧಾರ ತಗೊಳ್ಬೇಕು, ಆ್ಯಂಟಿಬಯೋಟಿಕ್ಸ್ ತೆಗೆದುಕೊಳ್ಬೇಕಾಗತ್ತೆ. ಸುಮ್ಮನೆ ಅನಾವಶ್ಯಕವಾಗಿ ತುಂಬ ದಿನದಿಂದ ಈ ಸಮಸ್ಯೆ ಇದ್ದರೆ ಮತ್ತೆ ಒಂದಾಗುತ್ತೆ. ಸೊ ಆದಷ್ಟು ಬೇಗ ENT ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಇತ್ತೀಚೆಗೆ ನಾಯಿ ಕಡಿತ, ಬೆಕ್ಕು ಕಡಿತ ಜಾಸ್ತಿ ಆಗಿವೆ, ಇದ್ರ ಬಗ್ಗೆ ಕಾಳಜಿ ವಹಿಸಿ. ನೋಡಿ, ಆ್ಯಕ್ಚುಲಿ ನನಗೂ ಕೂಡ ಭಯ ಇದೆ. ಅದು ಯೂಶ್ವಲಿ ಡಾಗ್ ಬೈಟು, ರೇಬೀಸ್ ಬಗ್ಗೆ ಏನಿದೆ ನನಗೂ ತುಂಬ ಭಯ ಇದೆ. ನಮ್ಮ ಮಕ್ಕಳ ಬಗ್ಗೆನೂ ಕೂಡ ನಮಗೆ ಕಾಳಜಿ ಭಯ ಇದೆ. ಸೊ ಅದೇ ಕಾರಣಕ್ಕೆ ನಾವು ಅವರಿಗೂ ಕೂಡ ಒಬ್ಬೊಬ್ಬರೇ ಎಲ್ಲಿಯೂ ಕಳಿಸೋದಿಲ್ಲ. ಇತ್ತೀಚೆಗೆ ನಾವು ಚಿಕ್ಕವರಿದ್ದಾಗಲೂ ಕೂಡ ನಾವು ಎಲ್ಲಿ ಬೇಕಾದ್ರೂ ತಿರುಗಾಡ್ತಿದ್ವಿ. ಬಟ್ ಆಗಿನ ಕಾಲದಲ್ಲಿ ಮನುಷ್ಯನ ಜನಸಂಖ್ಯೆ ಜೊತೆಗೆ ಸ್ಟ್ರೇ ಡಾಗ್ಸ್ ಅಥವಾ ಬೀದಿ ನಾಯಿಗಳ ಸಂಖ್ಯೆನೂ ಕೂಡ ಕಡಿಮೆನೇ ಇತ್ತು. ಮತ್ತು ಇತ್ತೀಚೆಗೆ ಮೊಬೈಲಲ್ಲಿ ಆ ಡಾಗ್ ಬೈಟ್, ಈ ಡಾಗ್ ಬೈಟ್ ಸಿಕ್ಕಾಪಟ್ಟೆ ವೀಡಿಯೋಸ್ ವೈರಲ್ ಆಗ್ತಿರೋ ಕಾರಣಕ್ಕಾಗಿ ಭಯ ಕೂತ್ಕೊಂಡ್ಬಿಡುತ್ತೆ ವ್ಯಕ್ತಿಯಲ್ಲಿ, ನಮಗೂ ಈ ಥರ ಆಗುತ್ತೇನಂತ. ಇದು ಭಯ ಏನಿದೆ ಭಾಳ ಇಂಪಾರ್ಟೆಂಟು. ನೆನ್ಪಿಟ್ಕೊಳ್ಳಿ, ರೇಬೀಸ್ ಈಸ್ ಒನ್ ಆಫ್ ದಿ ಫ್ಯಾಟಲ್ ಡಿಸೀಸ್. ಅದಕ್ಕೆ ನಮಗೂ ಕೂಡ ಭಯ 100% ಕಾಡುತ್ತೆ. ನಾನು ಚಿಕ್ಕವನಿದ್ದಾಗಲೂ ಕೂಡ 3 rounds ಆಫ್ ರೇಬೀಸ್ ಇಂಜೆಕ್ಷನ್ ತೊಗೊಂಡಿದ್ದೀನಿ. ಒಂದು ನಾಯಿ ನಮ್ಮ ಆಕಳಿಗೆ, ಹುಚ್ಚುನಾಯಿ ನಮ್ಮ ಆಕಳಿಗೆ ಕಡ್ದಾಗಲೂ ಕೂಡ ಇಡೀ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಇಂಜೆಕ್ಷನ್ ಕೊಟ್ಟಿದ್ರು. ಆಗಿನ ಕಾಲಕ್ಕೆ ಹೊಟ್ಟೆ ಸುತ್ತ 14 ಇಂಜೆಕ್ಷನ್ ತಗೋಬೇಕಾಗಿತ್ತು. ಆ 14 ಇಂಜೆಕ್ಷನ್ 1 ರೌಂಡು. ಸೆಕೆಂಡ್ ರೌಂಡು ನಾಯಿ ಏನೋ ಚೂರಿತ್ತು, ಕಚ್ಚಿತ್ತು ಅಂತ ನಮ್ಮ ಪಾಲಕರು ಸೆಕೆಂಡ್ ರೌಂಡ್ ಆಫ್ 14 ಇಂಜೆಕ್ಷನ್ ಹೊಟ್ಟೆ ಸುತ್ತ. ಮತ್ತು ಥರ್ಡ್ ರೌಂಡು ನಮ್ಮ ಊರಲ್ಲಿ ಒಬ್ಬ ಕೋತಿ ಸಾಕಿದ್ದ, ಅದ್ರ ಬಾಲ ಹಿಡಿದು ಜಗ್ಗಿರೋ ಕಾರಣಕ್ಕಾಗಿ ಅದು ಕಚ್ಚಿತ್ತು. ಮತ್ತು ಥರ್ಡ್ ರೌಂಡ್ ಆಫ್ 14 ಇಂಜೆಕ್ಷನ್, ಟೋಟಲ್ 14 × 3 rounds ಆಫ್ ನಾನು ರೇಬೀಸ್ ಇಂಜೆಕ್ಷನ್ ಆಲ್ರೆಡಿ ನಾನು ಚಿಕ್ಕವನಿದ್ದಾಗ ತೊಗೊಂಡಿದ್ದೀನಿ. ಬಟ್ ಸ್ಟಿಲ್ ನಾಳೆ ನನಗೆ ಕಚ್ಚಿದ್ರು ಕೂಡ ಮತ್ತೆ ನಾನು ತೊಗೊಳ್ಬೇಕಾಗತ್ತೆ. ಆ ಕಾಲದ ಹಳೆ ಕಾಲದ ಇಂಜೆಕ್ಷನ್ಸು ಅಷ್ಟು ಪವರ್ಫುಲ್ ಆಗಿರಲಿಲ್ಲ. ಬಟ್ ಕಚ್ಚದೇನೆ ಮೊದಲೇ ತೊಗೊಳ್ಲಿಕ್ಕೆ ಬರಲ್ಲ. ಕಚ್ಚಿ ಆದ ನಂತರ ತುಂಬ ಕೇರ್ಫುಲ್ಲಾಗಿ ಆ ವೂಂಡನ್ನು 15-20 ನಿಮಿಷ ರನ್ನಿಂಗ್ ವಾಟರ್ ಮೇಲಿಂದ ನೀರು ಹಾಕ್ತಾ ಸ್ವಚ್ಛವಾಗಿ ಸಾಬೂನು ಹಚ್ಚಿ, ಡೆಟಾಲ್ ಸೋಪ್ ಹಚ್ಚಿ ತೊಳೆದು ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಹೋಗಿ ಡ್ರೆಸ್ಸಿಂಗ್ ಮಾಡಿ, ನಂತರ ರೇಬೀಸ್ ಇಂಜೆಕ್ಷನ್ ಅದೇನು 3-4 ಡೋಸೇಜ್ ಇದೆ, ಅದು ಕಂಪಲ್ಸರಿ ನೀವು ತಗೊಳ್ಳೇಬೇಕು. ಬೆಕ್ಕು ಕಡಿಲಿ, ನಾಯಿ ಕಡಿಲಿ, ಇಲಿ ಕಚ್ಚಲಿ, ಇವನ್ ಬೆಕ್ಕು ನಾಯಿ ಚೂರಿದ್ರೂ ಕೂಡ ತಗೊಳ್ಬೇಕು ಮಿತ್ರೆ. ಇದು ಭಾಳ ಇಂಪಾರ್ಟೆಂಟು, ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ. ನಿರ್ಲಕ್ಷ್ಯ ಮಾಡೋಂಗೇ ಇಲ್ಲ ರೇಬೀಸ್ ಸ್ಪೆಷಲಿ. ನೆಕ್ಸ್ಟ್ ಕ್ವಶನ್, ಎಡಗಡೆ ಬೆರಳು ತುದಿಯಿಂದ ಕಣ್ಣಿನ ಕೆಳಭಾಗದವರೆಗೂ ಜೋಮ್ ಹಿಡಿಯೋದು ಯಾಕೆ? ರಾತ್ರಿ ಮಲಗಿದಾಗ ಕೈ ಕಾಳುಗಳು ಜೋಮ್ ಹಿಡಿಯೋದು ಯಾಕೆ ತಿಳಿಸಿ ಸರ್. ನೋಡಿ, ಆ್ಯಕ್ಚುಲಿ ಇದಕ್ಕೆ ಒಂದು 10 ಕಾರಣಗಳಿದ್ದಾವೆ. ನಮ್ಮ ಆಯುರ್ವೇದಿಕ್ ಕಾನ್ಸೆಪ್ಟ್ ಪ್ರಕಾರ ವಾತ, ವಾಯು ಜನಿತ ವ್ಯಾಧಿ ಇದು. ಎರಡನೇದು ಅಲೋಪತಿ ಅಥವಾ ಮಾಡರ್ನ್ ಸೈನ್ಸಿಗೆ ಬಂದರೆ ಡ್ಯೂ ಟು ಡೆಫಿಷಿಯನ್ಸಿ ಆಫ್ ವಿಟಮಿನ್ B12 ಅಂತೀವಿ, ನರಗಳ ದೌರ್ಬಲ್ಯ ಅಂತೀವಿ, ಅಥವಾ ಇನ್ನೂ ಅನೇಕ ರೀತಿಯಾದ ಜಿಂಕು, ಮ್ಯಾಗ್ನೀಷಿಯಮು, ಮಲ್ಟಿ ವಿಟಮಿನ್ಸ್ ಸಿಂಪ್ಟಮ್ ಕೊರತೆ ಇದ್ದಾಗ ಥೈರಾಯ್ಡ್ ಸಮಸ್ಯೆ ಎಲ್ಲ ಆಗುತ್ತೆ. ಡಯಾಬಿಟಿಸ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ, ಒಬೆಸಿಟಿ ಇದೆ ಅಂತ ನೋಡ್ಕೊಳ್ಳಿ,
ವಾಕಿಂಗು ಯೋಗ ವ್ಯಾಯಾಮ ಮಾಡ್ತಾ ಇದ್ದಿಲ್ಲ ಅಂತ ನೋಡಿ, ಗ್ಯಾಸ್ಟ್ರಿಕ್ ಆಸಿಡಿಟಿ ಅಂತ ನೋಡಿ. ಸೊ ಇವೆಲ್ಲ ನೋಡಿದ ಮೇಲೆ ಏನಾಗಿದೆ, ಯಾವ ಕಾರಣಕ್ಕೆ ಆಗ್ತಾಯಿದೆ ಅಂತ ನಾವು ಒಂದು ನಿರ್ಧಾರಕ್ಕೆ ಬರ್ಬೋದು ಮಿತ್ರ. ಸರ್, ಸೋಷಿಯಲ್ ಮೀಡಿಯಾಗಳಲ್ಲಿ ಕರುಂಗುಲಿ ಮಾಲೆಯ ಬಗ್ಗೆ ಹೆಚ್ಚು ಪ್ರಚಾರ ಆಗುತ್ತಿದೆ, ದಯವಿಟ್ಟು ಅದರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಇವೆಲ್ಲ ಬೋಗಸ್ಗಳು ತುಂಬ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ದಿನಕ್ಕೊಂದು ಯಾವುದಾದ್ರೂ ಒಂದು ವಸ್ತುವನ್ನು ಫೇಮಸ್ ಮಾಡಬೇಕು ಅಂದರೆ ಇತ್ತೀಚೆಗೆ ಒಂದು ಹೊಸ ಟ್ರೆಂಡ್ ಏನಿದೆ ಅಂದರೆ ಅದನ್ನು ರಿಲೀಜಿಯಸ್ ವಿಷಯಗಳಿಗೆ ಲಿಂಕ್ ಮಾಡಿ ಹಾಕ್ತಾರೆ. ಈಗ ಬೆಂಗಳೂರಲ್ಲಿ ನೀವು ನೋಡಿ, ಬ್ರಾಹ್ಮಣ ಪ್ರಸಾದಂ, ದೇವಸ್ಥಾನದ ಮಾಡೆಲಲ್ಲಿ ಹೋಟೆಲ್ಗಳು ಬರ್ತಾ ಇವೆ, ಅಥವಾ ಇನ್ನೇನೋ ಒಂದು ಅದೇ ರೀತಿಯಾದ್ದು ಕೆಲವೊಂದು ಟ್ಯಾಕ್ಟಿಕ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಕಾಫಿ ಬಗ್ಗೆನೂ ಕೂಡ ಬ್ಲ್ಯಾಕ್ ಕಾಫಿ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ತಾರೆ. ಇದು ಕೂಡ ಒಂದು ಪ್ರಚಾರದ ಪ್ರಕ್ರಿಯೆನೇ. ಮಕ್ಕನ ಆಗಿರ್ಬೋದು, ಫ್ಲ್ಯಾಕ್ ಸೀಡ್ಸ್ ಆಗಿರ್ಬೋದು, ನೋನಿ ಆಗಿರ್ಬೋದು, ಇನ್ನು ಸ್ಪಿರುಲಿನ ಆಗಿರ್ಬೋದು, ಇನ್ನು ಅನೇಕ ರೀತಿಯಾದ ಏನಿದಾವೆ ಇವೆಲ್ಲವೂ ಕೂಡ ಭಾರಿ ಟ್ಯಾಕ್ಟಿಕ್ಸ್ ಯೂಸ್ ಮಾಡಿಕೊಂಡು ಪ್ರಚಾರ ಮಾಡಿ ಅವುಗಳನ್ನು ಸೇಲ್ ಮಾಡೋದು ಅಷ್ಟೇ ಕೆಲಸ. ಓಕೆ, ಏನಾಗುತ್ತೆ ಕೊರಂಗೋಲಿ ಮಾಲಿ ಹಾಕೊಂಡ್ರೆ ನನಗೆ ಚೆನ್ನಾಗಾಗುತ್ತಾ, ಒಳ್ಳೇದಾಗುತ್ತಾ? ನಿಮ್ಗೆ ಏನಾಗಬೇಕು, ಗ್ರಹಗತಿಗಳನುಸಾರ, ಹಣೆ ಬರದ ಅನುಸಾರ ಹಾಗೆ ಆಗುತ್ತೆ. ನೀವೇನು ತಿಪ್ಪರ್ಲಾಗ ಹಾಕಿದ್ರು ಕೂಡ ನೀವು ಎಷ್ಟು ಪ್ರಯತ್ನ ಮಾಡ್ತೀರಾ ಮಾಡಿ, ಅದೇನು ನಿಮ್ಮ ಹಣೆ ಬರದಲ್ಲಿ ಬರೆದಿದೆ ಅದೇ ಆಗುತ್ತೆ. ಏನೂ ಪ್ರಯತ್ನ ಮಾಡದೆ ಹೋದರೂ ಕೂಡ ನಿಮ್ಮ ಹಣೆ ಬರದಲ್ಲಿ ಬರೆದಿದೆ ಅದೇ ಆಗುತ್ತೆ. ಇದು 100% ಗ್ರಹಗತಿಗಳು ಆಲ್ರೆಡಿ ನಮ್ದೆಲ್ಲವೂ ಕೂಡ ಫಿಕ್ಸ್ ಇರುತ್ತೆ ಮಿತ್ರ. ಗ್ರಹಗತಿಗಳ ಅನುಸಾರ ಮಹಾದಶ, ಅಂತರ್ದಶ, ಯಾವ ಗ್ರಹ ಎಲ್ಲಿ ಕೂತಿದೆ ಅದರ ಅನುಸಾರ ಅದು ಫಲ ಕೊಡ್ತದೆ. ನೀವು ಏನು ತಿಪ್ಪರ್ಲಾಗ ಹಾಕಿ 110 ಕೊರಂಗಲಿ ಮಾಲೆ ಹಾಕ್ಕೊಂಡು ಬೀದಿ ತಿರುಗಾಡಿದ್ರು ಕೂಡ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ದೇವ್ರ ಮುಂದೆ ಕೂತು ಗಂಟೆ ಹೊಡೆದು ಪೂಜೆ ಮಾಡಿ ನಿಮ್ಮ ಹಣೆ ಬರದಲ್ಲಿ ಏನಾಗಬೇಕು ಅದೇ ಆಗುತ್ತೆ. ದೇವರಿಗೂ ಇದಕ್ಕೇನು ಸಂಬಂಧನೇ ಇಲ್ಲ. ಇಟ್ ಈಸ್ ಆಲ್ ಡೆಸ್ಟಿನಿ ಆಲ್ರೆಡಿ ಫಿಕ್ಸ್ಡ್ ಆ್ಯಂಡ್ ಫೈನಲೈಸ್ಡ್. ಹಿರಿಯ ವಯಸ್ಕರಿಗೆ ಈಗ ಸೋಡಿಯಂ ಡೌನ್ ಆಗೋದು ಸಾಮಾನ್ಯವಾಗಿದೆ. ಇದರ ಆಗುವ ದೈಹಿಕ ಮತ್ತು ಸಾಮಾನ್ಯಗಳು ಹೇಳುತ್ತಿರೋದು. ಯಾವ ಕಾರಣದಿಂದ ಸೋಡಿಯಂ ಡೌನ್ ಆಗುತ್ತೆ, ಮುಂಜಾಗ್ರತವಾಗಿ ಯಾವ ಕ್ರಮ ತೆಗೆದುಕೊಳ್ಳಬೇಕು ತೋಚುವುದಿಲ್ಲ. ನೋಡಿ, ಹಿರಿಯ ವಯಸ್ಕರಿಗೆ ಈಗ ಆಗ್ತಾ ಇಲ್ಲ, ಇದು ಕೋಟಿ ವರ್ಷಗಳ ಹಿಂದ ಏನು ಮನುಷ್ಯ ಎಂಬ ಜೀವಿ ಯಾವಾಗ ಹುಟ್ಟಿದಾನೆ ಅವಾಗಿಂದನೂ ಕೂಡ ಇದು ಆಗುತ್ತೆ. ಯಾರ್ಯಾರಿಗೆ ಎಸ್ಪೆಷಲಿ 85, 88, 90+ ಇರೋರಿಗೆ 100% ಸೋಡಿಯಂ ಪೊಟ್ಯಾಷಿಯಂ ಡೌನ್ ಆಗೋದು ಸಹಜ. ಅದೇ ಕಾರಣಕ್ಕೆ ವ್ಯಕ್ತಿ ಅರುಮರು ಹಿಡಿತಿದೆ, ಮಾತು ಬಿಟ್ಟು ಮಾತಾಡ್ತಾನೆ, ಇರೋರಿಗೆ ಗುರ್ತು ಸಿಗೋದಿಲ್ಲ, ಸಡನ್ ಹಾರ್ಟ್ ಬೀಟು ಹೈ, ಲೋ BP ಲೋ, ಹೈ, ಈ ಥರ ವಿಚಿತ್ರವಾದ ಸಿಂಪ್ಟಮ್ಸು ಸೋಡಿಯಂ ಪೊಟ್ಯಾಷಿಯಂ ಲೋ ಆದಾಗ ಆಗುತ್ತೆ. ಯಾವಾಗ ಅತಿ ವಯಸ್ಸಾಗಿರ್ತಾರಲ್ಲ ಅಂಥವ್ರು ಮಾತು ಬಿಟ್ಟು ಮಾತಾಡೋದು, ಸಡನ್ನಾಗಿ ಗುರ್ತು ಹಿಡಿಯದೇ ಇರೋದು, ಇನ್ನೇನೋ ಬೇರೆ ಇಲ್ಲ ಸಲ್ಲದ ಭ್ರಮೆಗೆ ಒಳಗೆ ಹಾಕ್ತಾ ಇದ್ರೆ ಸೋಡಿಯಂ ಪೊಟ್ಯಾಷಿಯಮ್ಮೇ ಚೆಕ್ ಮಾಡಿಸ್ಬೇಕು ಮಿತ್ರ. ಕಡಿಮೆ ಆಗಿರ್ತವೆ ಅಂಥ ಟೈಮ್ ಪೀರಿಯಡಲ್ಲಿ ಗ್ಲುಕೋಸ್ IV ಫ್ಲೂಯಿಡ್ ಹಾಕ್ತಾರೆ. ಮುಂಜಾಗ್ರತಾ ಕ್ರಮವಾಗಿ ನೀವು ಏನಾದರೂ ಮಾಡಬೇಕಾಗಿತ್ತು ಅಂದರೆ 100% ORS ಪೌಡ್ರ್ ನೀವು ಯೂಸ್ ಮಾಡ್ಬೋದು. ಟಿನಿಟಸ್ ಬಗ್ಗೆ ಮಾಹಿತಿ. ಟಿನಿಟಸ್ ಬಗ್ಗೆ ನಾನು ತುಂಬ ಸರಿ ವಿಡಿಯೋನು ಕೂಡ ಮಾಡಿದ್ದೀವಿ ಮಿತ್ರ. ಟಿನಿಟಸ್ಸು ವಾಯುಜನಿತ ವ್ಯಾಧಿ, ಗ್ಯಾಸ್ಟ್ರೈಟಿಸು, ಹೈಪರ್ ಎಸಿಡಿಟಿ ಮತ್ತು ಕಿವಿಗೆ ಸಪ್ಲೈ ಆಗುವಂತಹ ನರ ಡ್ಯಾಮೇಜ್ ಆಗಿದ್ರಂದ್ರೆ ಆಗುತ್ತೆ. ಜಗತ್ತಲ್ಲಿ ಯಾವುದೂ ಕೂಡ ಟಿನಿಟಸ್ಸಿಗೆ ವಿಶೇಷವಾಗಿ ಅದರ ಮೇಲೇ ವರ್ಕ್ ಮಾಡುವಂಥ ಔಷಧಿಗಳು ಲಭ್ಯ ಇಲ್ಲ. ಗ್ಯಾಸ್ಟ್ರಿಕ್ಕು, ಎಸಿಡಿಟಿ, ನರ ದೌರ್ಬಲ್ಯಕ್ಕೆ ಆ್ಯಕ್ಟ್ ಮಾಡುವಂಥ ಮೆಡಿಸಿನ್ಸನ್ನು ಕೊಡ್ತೀವಿ. ಅದು ಎಷ್ಟರ ಮಟ್ಟಿಗೆ ಕ್ಲಿಯರ್ ಆಗುತ್ತೆ, ಕಡಿಮೆ ಆಗುತ್ತೆ ದೇವರಿಗೆ ಗೊತ್ತು. ಬಟ್ ಟ್ರೀಟ್ಮೆಂಟ್ 1 ರಿಂದ 3 ತಿಂಗಳು ಪ್ರಯತ್ನ ಮಾಡಿ ತೊಗೊಳ್ಳೋದು ನಿಮ್ಮ ಕರ್ತವ್ಯ, ಕೊಡೋದು ನಮ್ಮ ಕರ್ತವ್ಯ. ಎಷ್ಟು ಕಡಿಮೆ ಆಗುತ್ತೆ ಅದು ದೇವ್ರಿಗೆ ಬಿಟ್ಟು ವಿಷಯ. ದೇಹದಲ್ಲಾಗುವ ಗಡ್ಡೆಗಳ ಬಗ್ಗೆ, ಸಿಸ್ಟ್ ಬಗ್ಗೆ ವಿಡಿಯೋ ಮಾಡಿ. ನೋಡಿ, ಗಡ್ಡೆಗಳಂದರೆ ತುಂಬ ಸರಿ ವಿಧವಾದ ಗಡ್ಡೆಗಳು ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಸಿಸ್ಟ್ ಅಂದರೆ ನೀರಿನ ಗುಳ್ಳೆ, ಲೈಪೋಮಾ ಅಂದರೆ ಕೊಬ್ಬಿನ ಗಡ್ಡೆ. ಇವೆರಡೂ ಕೂಡ ಅಷ್ಟೇನೇನು ಡೇಂಜರ್ ಆಗಿರಲ್ಲ. ಓನ್ಲಿ ಕೆಲವೊಂದು ಸರಿ ಕಿಡ್ನಿ ಒಳಗಡೆ ಸಿಸ್ಟ್ ತುಂಬ ದಪ್ಪಾಗಿತ್ತು ಅಂದರೆ ಕೆಲವು ಸರಿ ಕಿಡ್ನಿ ಫಂಕ್ಷನನ್ನು ಇನ್ವಾಲ್ವ್ಮೆಂಟ್ ಮಾಡುವಂತಹ ಚಾನ್ಸಸ್ ಇರ್ತದೆ. ಓವರೀಸ್ ಅಥವಾ ಅಂಡಾಶಯಗಳಲ್ಲಿ ಆಗಿತ್ತು ಅಂದರೆ ಮುಟ್ಟು ಏರ್ಪೇರ್ ಮಾಡಿಸೋದು ಚಾನ್ಸಸ್ ಇರುತ್ತೆ. ಸೊ ಇಂಥ ವಿಷಯಗಳಲ್ಲಿ ಕೆಲವೊಂದು ಸರಿ ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತೆ, ಅಥವಾ ಸಿಸ್ಟ್ಗಳಿಗೆ ಯಾವುದೇ ರೀತಿಯಾದ ಟ್ರೀಟ್ಮೆಂಟ್ ಅವಶ್ಯಕತೆ ಇರೋದಿಲ್ಲ ಮಿತ್ರ. ಚಿಕನ್ ಗುನ್ಯಾ ಔಷಧಿ ಬಗ್ಗೆ ನೋಡಿ, ಆ್ಯಕ್ಚುಲಿ ಔಷಧಿ ಹೆಸರುಗಳಂತೂ ನಾವು ವಿಡಿಯೋದಲ್ಲಿ ಹೇಳೋದಿಲ್ಲ. ನಿಮಗೆ ಏನಾದರೂ ಬೇಕಾಗಿತ್ತು ಅಂದರೆ ಖಂಡಿತವಾಗೂ ನಮಗೆ ಕನ್ಸಲ್ಟ್ ಮಾಡಿ ಡಿಸ್ಕಸ್ ಮಾಡಿ, ಏಜ್ ಎಷ್ಟಿದೆ, ಶುಗರ್ ಇದೆಯಾ, BP ಇದೆಯಾ, ಇನ್ನೇನಾದರೂ ರುಮ್ಯಾಟಿಡ್ ಅರ್ಥ್ರೈಟಿಸ್ ನಿಮ್ದು ಏನಾದರೂ ಪಾಸಿಟಿವ್ ಬಂದಿದೆ ಎಲ್ಲ ಚರ್ಚೆ ಮಾಡಿಬಿಟ್ಟು ನೀವು ಟ್ರೀಟ್ಮೆಂಟ್ ತೊಗೋಬೋದು ಮಿತ್ರ.
ಅರ್ಥ್ರೈಟಿಸ್ ಡ್ಯೂ ಟು ಕೋಲ್ಡ್ ವೆದರ್ ಮೆನಿ ಆಫ್ ಪೀಪಲ್ ವಿಲ್ ಬಿ ಸಫರಿಂಗ್ ಫ್ರಮ್ ನೀ ಪೇನ್ ಡ್ಯೂ ಟು. ನೋಡಿ, ಆ್ಯಕ್ಚುಲಿ ನೀವು ಏಜ್ ಎಷ್ಟು ಅಂತ ಹೇಳಿಲ್ಲ. ಭಾಳ ಚಿಕ್ಕ ಏಜ್ ಇತ್ತು ಅಂದರೆ ನೀವು ಒಂದು ಮೊಳಕಾಲಿಂದು CT ಸ್ಕ್ಯಾನು MRI ಮಾಡಿಸ್ಕೊಂಡು ನೋಡಿ. ಅಥವಾ ಏಜ್ ಆಗಿತ್ತು ಅಂದರೆ ನೋ ಪ್ರಾಬ್ಲಮ್ಮು. ಕೆಲವೊಂದು ಮ್ಯಾನೇಜ್ ಮಾಡುವಂಥ ಟ್ರೀಟ್ಮೆಂಟ್ ಅಷ್ಟೇ, ಕಂಪ್ಲೀಟ್ ಕ್ಯೂರ್ ಅಂತೂ ಆಗಲ್ಲ. ಅದು ಬೇಕಾದರೆ ಆಪ್ರೇಷನ್ನು, ನೀ ಜಾಯಿಂಟ್ ರಿಪ್ಲೇಸ್ಮೆಂಟು ನೀವು ಟ್ರೈ ಮಾಡ್ಬೋದು. ಸರ್, ಡಿಸ್ಕ್ ಬಲ್ಜ್ ಸಮಸ್ಯೆ ಬಗ್ಗೆ ತಿಳಿಸಿ, ಯಾಕಾಗಿ ಬರುತ್ತೆ. ಇತ್ತೀಚೆಗೆ ನಾನು ಒಂದು ಇದ್ರ ಮೇಲೆ ವಿಡಿಯೋ ಕೂಡ ಮಾಡಿದ್ದೀನಿ ಮಿತ್ರ, ನೀವು ರೀಲ್ ಮಾಡಿದ್ದೀನಿ, ನೀವು ಅದನ್ನೇ ನೋಡ್ಬೋದು. ಸಾಮಾನ್ಯವಾಗಿ ಡಿಸ್ಕ್ ಬಲ್ಜು ಒಂದೇ ದಿನದಲ್ಲಿ ಆಗೋದಿಲ್ಲ. ಭಾಳ ಚಿಕ್ಕ ಏಜ್ದಿಂದನೇ ನಿಮ್ಮದು ಕೂರುವ, ನಿಲ್ಲುವ ಭಂಗಿ ಸರಿಯಾಗಿಲ್ಲ ಅಂದರೆ, ಅತಿಯಾಗಿ ಕೆಲಸ ಮಾಡೋರಿಗೂ ಬರುತ್ತೆ, ಯಾವುದೇ ಕೆಲಸ ಮಾಡದೇ ಇರೋರಿಗೂ ಬರುತ್ತೆ, ಮಧ್ಯದಲ್ಲಿರೋರಿಗೆ ಭಾಳ ಕಡಿಮೆ. ಮತ್ತು ಬಿಸಿಲಲ್ಲಿ ತಿರುಗಾಡ್ತಾ ಇಲ್ಲ, ಬಿಸಿಲಲ್ಲಿ ಎಕ್ಸ್ಪೋಸ್ ಆಗ್ತಾ ಇಲ್ಲ ಅಂದರೆ ವಿಟಮಿನ್ ಡಿ ಕೊರತೆಯಿಂದ ಆಗುತ್ತೆ. ಮತ್ತು ನಿಮ್ಮ ದೇಹದಲ್ಲಿನೇ ವಿಟಮಿನ್ಸ್ದು ಏನಾದರೂ, ವಿಟಮಿನ್ ಡಿದು, ವಿಟಮಿನ್ D3ದು ಏನಾದರೂ ಸಮಸ್ಯೆ ಇತ್ತು ಅಂದರೆ ಎಲುಬುಗಳ ವೀಕ್ನೆಸ್ ಬರ್ತದೆ. ಸೊ ವಿಶೇಷವಾಗಿ ಡಿಸ್ಕ್ ಬಲ್ಜ್ ಇವೆಲ್ಲವೂ ಕೂಡ ಅತಿ ಕೆಲಸ ಮಾಡೋರಿಗೆ ಅಥವಾ ಅತಿಯಾಗಿ ಕೂರೋರಿಗೆ ಇಬ್ಬರಲ್ಲಿ ಬರುತ್ತೆ, ಮಧ್ಯದಲ್ಲಿರೋರಿಗೆ ಭಾಳ ಕಡಿಮೆ ಬರೋದು. ಚಿಕ್ಕ ಮಕ್ಕಳಲ್ಲಿ ಸ್ಕ್ವಿನ್ ಟೈ ಮೆಳ್ಳಗಣ್ಣು ಬಗ್ಗೆ ತುಂಬ ಜನರು ನಾನು ನೋಡಿದ್ದೀನಿ. ಕೇರಳ ಸೈಡು, ಆ ಸೈಡು, ಈ ಸೈಡು ಹೋಗಿ ಅದರ ಟ್ರೀಟ್ಮೆಂಟ್ ತೊಗೊಂಡು ಬರ್ತಾರೆ. ಬಟ್ ನನ್ನ ಅನುಭವದ ಪ್ರಕಾರ ಅದು 100% ಆ್ಯಕ್ಚುಲಿ ಏನು ವರ್ಕೌಟ್ ಆಗಲ್ಲ. ಸ್ವಲ್ಪ ಅದು ಉಳ್ಕೊಳ್ಳುತ್ತೆ. ಓಕೆ, ಏನೋ ಕೆಲವೊಂದು ಎಕ್ಸಸೈಸು ಹೇಳ್ಕೊಡ್ತಾರೆ ಅಂತ ಕೇಳಿದ್ದೀನಿ ನಾನು. ಬಟ್ ಅದು ಆ್ಯಕ್ಚುಲಿ ಎಕ್ಸಾಕ್ಟಾಗಿ ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಯಾವುದೇ ಕಾರಣಕ್ಕೂ ಅದಕ್ಕೆ ಡ್ರಾಪ್ಸು ಹಾಕಿ ಕಣ್ಣನ್ನು ಹಾಳು ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಸೊ ಬಿಟ್ಟರೆ ಹಾಗೆ ಬಿಡೋದು ಒಳ್ಳೆಯದು. ಅದು ಇಲ್ಲ ಅಂದರೆ ಏನಾದರೂ ಎಕ್ಸಸೈಸು, ಕಣ್ಣಿನ ವ್ಯಾಯಾಮ, ರೊಟೇಷನ್ನು, ಇದರಿಂದ ಏನಾದರೂ ಸಾಧ್ಯ ಆಗ್ತಿತ್ತು ಅಂದರೆ ಮಾಡ್ಕೋಬೋದು. ಬಟ್ ನಾನು 2-3 ಜನರ ಟ್ರೀಟ್ಮೆಂಟ್ ತಗೊಂಡು ಬಂದವರಲ್ಲಿ ನೋಡಿದ್ದೀನಿ, ಅದು 100% ಕ್ಯೂರ್ ಅಂತೂ ಆಗಿಲ್ಲ. ಬಟ್ ಸ್ವಲ್ಪ ಚೇಂಜಸ್ ವಯಸ್ಸಿಗೆ ಅನುಗುಣವಾಗಿ ಚೇಂಜ್ ಆಗಿದೆ. ಅದು ಅಂಗಾಲಿನಲ್ಲಿ ಬರುವ ನೋವಿನಿಂದ ಕಾರ್ನ್ ಬಗ್ಗೆ ತಿಳಿಸಿ. ನೋಡಿ, ಕಾರ್ನ್ ಯಾರು ಅತಿಯಾಗಿ ಚಪ್ಪಲಿ ಇಲ್ಲದೆ ಓಡಾಡ್ತಾರೆ ಅಂಥವರಲ್ಲಿ, ರೈತಾಪಿ ವರ್ಗದಲ್ಲಿ ಜಾಸ್ತಿ ಆಗುತ್ತೆ, ಗಾರೆ ಕೆಲಸ ಮಾಡೋರಲ್ಲಿ ಜಾಸ್ತಿ ಆಗುತ್ತೆ. ಪದೇ ಹಳ್ಳಗಳು, ಏನು ಕಲ್ಲುಗಳು, ಚಿಕ್ಕ ಕಲ್ಲುಗಳು, ಮುಳ್ಳುಗಳು ಕಾಲಿಗೆ ತಾಗೋದವ್ರಿಗೆ ಹೆಚ್ಚು ಕಾರ್ನ್ ಆಗ್ತದೆ. ಇದಕ್ಕೇನು ವಿಶೇಷವಾದ ಚಿಕಿತ್ಸೆ ನಿಮಗಿಲ್ಲ. ಎರಡೇ ಚಿಕಿತ್ಸೆ. ತುಂಬ ರೀಸೆಂಟ್ ಆಗಿತ್ತು ಅಂದರೆ ಕಾರ್ನ್ ಕ್ಯಾಪ್ಸ್ ಅಂತ ಬರ್ತವೆ, ಒಂದು 4-5 ದಿನ ಹಾಕಿದರೆ ಹೊರಗಡೆ ಬರುತ್ತೆ. ಬಂದರೆ ಓಕೆ, ಬರಲಿಲ್ಲ ಅಂದರೆ ಸರ್ಜನ್ ಹತ್ರ ಹೋಗಿ ಸುತ್ತ ಇಂಜೆಕ್ಷನ್ ಕೊಡ್ತಾರೆ, ಅನಸ್ತೇಷಿಯಾ ಇಂಜೆಕ್ಷನ್ ತೆಗಿಸ್ಬೇಕಾಗುತ್ತೆ. ಇಷ್ಟು 2 ಬಿಟ್ಟರೆ ಬೇರೆ ಏನು ಮಾತ್ರೆಯಿಂದಂತೂ ಓನ್ಲಿ ನೋವು ನಿವಾರಣೆ ಆಗುತ್ತೆ, ಕಾರ್ನ್ ಅಂತೂ ಹೋಗಲ್ಲ. ಸೊ ಇಷ್ಟೇನಿದೆ ಸದ್ಯಕ್ಕೆ ಬಂದಿರುವಂಥ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೀನಿ. ಸೊ ನೋಡೋಣ, ಮತ್ತೆ ಮುಂದೆ ಅವಕಾಶ ಸಿಕ್ಕರೆ, ಅನುಕೂಲ ಇದ್ದರೆ ಬೇರೆ ಪ್ರಶ್ನೆಗಳು ಉತ್ತರ ನೀಡ್ತೀನಿ.